ಕಸದ ಲಾರಿಯಲ್ಲಿ ಮಹಿಳೆ ಶವ ಎಸೆದಿದ್ದ ಆರೋಪಿ ಅರೆಸ್ಟ್ ಆಗಿದ್ದಾನೆ. ಆಶಾ ಎಂಬಾಕೆಯನ್ನ ಹತ್ಯೆಗೈದಿದ್ದು ಪ್ರಿಯಕರ ಸಂಶುದ್ದೀನ್. ಬೆಂಗಳೂರಿನಲ್ಲಿ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ನಲ್ಲಿದ್ದರು ಇವರಿಬ್ಬರು. ಇಬ್ಬರಿಗೂ ಮದುವೆ ಆಗಿದ್ರೂ ಕೂಡ ಮತ್ತೊಂದು ರಿಲೇಶನ್ಶಿಪ್ ಇತ್ತಂತೆ. 2 ವರ್ಷದಿಂದಲೂ ಜೊತೆಯಾಗಿ ವಾಸ ಮಾಡ್ತಾ ಇದ್ರು, ಲಿವಿಂಗ್ನಲ್ಲಿದ್ದರು. ಅನುಮಾನದ ಭೂತ ಆತನ ತಲೆಗೆ ಹೊಕ್ಕಿತ್ತು. ಈ ಆಶಾ ಅನ್ನೋಳು ಮೊಬೈಲ್ನಲ್ಲಿ ರಾತ್ರಿ ಇಡೀ ಮಾತಾಡ್ತಾ ಇದ್ಲಂತೆ. ನಿತ್ಯ ಜಗಳ ಆಡ್ತಾ ಇದ್ಲು. ಜಗಳದ ಸಂದರ್ಭದಲ್ಲಿ ಆಶಾನ ಕತ್ತು ಹಿಸುಕಿ ಕೊಲೆಗೈದಿದ್ದಾನೆ ಸಂಶುದ್ದೀನ್. ಪ್ರಕರಣ ದಾಖಲಾಗಿ 20 ಗಂಟೆಯಲ್ಲೇ ಆರೋಪಿಯನ್ನು ಲಾಕ್ ಮಾಡಿದ್ದಾರೆ. ತನಿಖೆ ವೇಳೆ ಸಂಶುದ್ದೀನ್ ಆಶಾ ಪ್ರೇಮ್ ಕಹಾನಿ ರಿವೀಲ್ ಆಗಿದೆ. ಒಂದು ಬೆಂಗಳೂರು, ಮತ್ತೊಂದು ಅಸ್ಸಾಂ. ನೋಡಿ, ಸಂಶುದ್ದೀನ್ ಆಶಾ ಇಬ್ಬರೂ ಕೂಡ ಅರ್ಬನ್ ಕಂಪನಿಯಲ್ಲಿ ಪರಿಚಯ ಆಗಿರುತ್ತೆ. ಇಬ್ಬರಿಗೂ ಮದುವೆ ಆಗಿರುತ್ತೆ. ಈ ಸಂಶುದ್ದೀನ್ಗೂ ಮದುವೆ ಆಗಿತ್ತು. ಹೆಂಡತಿ ಮಕ್ಕಳು ಇಲ್ಲಿಲ್ಲ, ಬೇರೆ ರಾಜ್ಯದಲ್ಲಿದ್ದಾರೆ. ಇನ್ನು ಆಶಾ, ಈಕೆಗೂ ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಆದರೆ ಗಂಡ ತೀರ್ಕೊಂಡಿದ್ದಾರೆ. ಹಾಗಾಗಿ ಇವರ ಮಧ್ಯೆ ಪ್ರೇಮ ಬೆಳೆದಿತ್ತು. ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಸ್ನೇಹ, ಪ್ರೀತಿ, ಪ್ರೇಮ ಅದು ಕೊನೆಗೆ ಲಿವಿಂಗ್ನಲ್ಲಿ ಇರೋವರೆಗೂ ಬಂದಿತ್ತು. ಆಶಾ ಪ್ರತಿದಿನ ಕುಡಿತಾ ಇದ್ಲಂತೆ. ಕುಡಿದು ಬಂದು ಗಲಾಟೆ ಮಾಡ್ತಾ ಇದ್ಲಂತೆ. ಈ ಹಿನ್ನೆಲೆಯಲ್ಲಿ ಸಂಶುದ್ದೀನ್ ಕೊಲೆ ಮಾಡಿದ್ದಾನೆ ಅನ್ನೋದು ಸಂಶುದ್ದೀನ್ ಹೇಳ್ತಾ ಇರೋದು. ಇದು 1 ವರ್ಷನ್ ಮಾತ್ರ. ಇನ್ನೊಂದು ವರ್ಷನ್ ಏನು ಅಂತ ಗೊತ್ತಾಗಬೇಕು. ಚಂದ್ರು ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಚಂದ್ರು, ಈ ಇಡೀ ಕೇಸಿಗೆ ಒಂದು ಟ್ವಿಸ್ಟ್ ಸಿಕ್ಕಿದೆ. ಇಲ್ಲಿವರೆಗೆ ಅತ್ಯಾಚಾರ ಅಂತ ಹೇಳಲಾಗ್ತಾ ಇತ್ತು, ಕೊಲೆ ಮತ್ತು ಅತ್ಯಾಚಾರ ಅಂತ ಆಯಿತು. ಇವಾಗ ನೋಡಿದ್ರೆ ಲಿವಿಂಗ್ನಲ್ಲಿದ್ದರು. ಸೊ ಆಕೆ ಕುಡಿದು ಬರ್ತಾ ಇದ್ಲು, ಗಲಾಟೆ ಆಗ್ತಾ ಇತ್ತು, ಅದಕ್ಕೋಸ್ಕರ ಕೊಲೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ತನಿಖೆ ಯಾವ ಫೇಸ್ನಲ್ಲಿದೆ ಅಂತ? ಖಂಡಿತವಾಗಿ ವಾಸುದೇವ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೊಂದು ಮಹಿಳೆಯ ಮೃತದೇಹ ಒಂದು ಬಿಬಿಎಂಪಿ ಲಾರಿಯಲ್ಲಿ ಸಿಗುತ್ತೆ. ಅದಾದ ನಂತರ ತನಿಖೆಯನ್ನ ಕೈಗೆತ್ತಿಕೊಂಡಂತಹ ಪೊಲೀಸರಿಗೆ ಹಲವು ಅನುಮಾನಗಳು ಶುರುವಾಗುತ್ತೆ. ಅದಾದ ನಂತರ ಏನು ಆರೋಪಿ ಸಂಶುದ್ದೀನನ್ನ ನಿನ್ನೆ ಸಂಜೆ ಅರೆಸ್ಟ್ ಮಾಡಿರುವಂತಹದ್ದು. ಈ ವೇಳೆಯಲ್ಲಿ ಆತ ಹೇಳ್ತಾ ಇರುವಂತಹದ್ದು ಕಳೆದ 1.5 ವರ್ಷದಿಂದ ಕೂಡ ನಾವು ಲಿವಿಂಗ್ ನಲ್ಲಿ ಇದ್ದೇವೆ. ನನಗೆ ಮದುವೆ ಆಗಿ ಪತ್ನಿಯನ್ನ ಬಿಟ್ಟಿದ್ದೇನೆ, ಜೊತೆಗೆ ನನಗೂ ಕೂಡ 2 ಮಕ್ಕಳಿದ್ದಾರೆ. ಆದ್ರೆ ಆಕೆ ಜೊತೆ ನಾನು ವಾಸ ಮಾಡ್ತಾ ಇಲ್ಲ. ಈಕೆಗೂ ಕೂಡ ಏನು ಮದುವೆ ಆಗಿತ್ತು, ಆದ್ರೆ ಮದುವೆ ಆಗಿ ಗಂಡ ತೀರ್ಕೊಂಡಂತಹ ಹಿನ್ನೆಲೆಯಲ್ಲಿ ಈಕೆ ನನಗೆ ಹೌಸ್ ಕೀಪಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಪರಿಚಯ ಆದ್ಲು. ಹೀಗಾಗಿ ಎಲ್ಲೊಂದ್ ಕಡೆ ನಮ್ಮಿಬ್ರಿಗೂ ಕೂಡ ಪರಿಚಯ ಪ್ರೀತಿಗೆ ತಿರುಗಿ ಹೀಗಾಗಿ ನಾವಿಬ್ರು ಜೊತೆಯಲ್ಲಿ ವಾಸ ಮಾಡ್ತಾ ಇದ್ವಿ ಕಳೆದ 1 ವರ್ಷದಿಂದ ಕೂಡ. ಆದ್ರೆ ಕಳೆದ 6 ತಿಂಗಳಿಂದ ಕೂಡ ಸಾಕಷ್ಟು ಕುಡಿತದ ಒಂದು ಚಟಕ್ಕೆ ದಾಸಿ ಆಗಿದ್ಲು ಆಶಾ. ಈ ಹಿನ್ನೆಲೆಯಲ್ಲಿ ಡೈಲಿ ಕುಡ್ಕೊಂಡು ಬಂದು ಮನೆಯಲ್ಲಿ ಗಲಾಟೆಯನ್ನ ಮಾಡ್ತಾ ಇದ್ಲು. ಹೀಗಾಗಿ ಎಲ್ಲೊಂದ್ ಕಡೆ ಬೇಸತ್ತು ಸಾಕಷ್ಟು ಬಾರಿ ನಾನು ಕೂಡ ಆಕೆಗೆ ಬುದ್ಧಿವಾದವನ್ನ ಹೇಳಿದ್ದೆ. ಆದ್ರೆ ಆಕೆ ನನ್ನ ಮಾತು ಕೇಳ್ತಾ ಇರಲಿಲ್ಲ. ಹೀಗಾಗಿ ಆಕೆಯನ್ನ ಏನು ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಿದ್ದೇನೆ ಅನ್ನುವಂತಹ ಮಾಹಿತಿಯನ್ನ ಸದ್ಯಕ್ಕೆ ಪೊಲೀಸರ ಮುಂದೆ ಆರೋಪಿ ಬಾಯ್ಬಿಟ್ಟಿದ್ದಾನೆ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂತಹದ್ದು. ಇನ್ನು ಸದ್ಯಕ್ಕೆ ಈತ ಹಿನ್ನೆಲೆ ಏನು, ಜೊತೆಗೆ ಈ ಹಿಂದೆ ಪತ್ನಿಯನ್ನ ಏನು ಜೊತೆಯಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಆಕೆ ಏನಾದ್ರೂ ಬದುಕಿದಾಳ ಅಥವಾ ಆಕೆಗೂ ಕೂಡ ಇದೇ ರೀತಿಯಾಗಿ ಮಾಡಿದ್ದಾನೆ ಅನ್ನುವಂತಹ ಹಿನ್ನೆಲೆಯಲ್ಲಿ ತನಿಖೆ ಮುಂದುವರೆದಿರುವಂತಹದ್ದು. ವಾಸುದೇವ್, ಚಂದ್ರು, ಇದೆಲ್ಲ ಗೊತ್ತಾಗಿದೆ ಹೇಗೆ ಅಂತ? ಆಕೆ ಒಂದು ಟೀ ಶರ್ಟ್ ಧರಿಸ್ಕೊಂಡಿದ್ಲು, ಆ ಕಂಪನಿಯ ಟೀ ಶರ್ಟು. ಇದರಿಂದಲೇ ಗೊತ್ತಾಯ್ತಾ ಅಥವಾ ಬೇರೆ ಏನಾದರೂ ಹಿಂಟ್ ಸಿಕ್ಕಿತ್ತಾ ಪೊಲೀಸರಿಗೆ? ಖಂಡಿತವಾಗಿಯೂ ವಾಸುದೇವ್, ಮೊದಲಿಗೆ ಏನು ಪ್ರಕರಣವನ್ನ ದಾಖಲು ಮಾಡಿಕೊಂಡಂತಹ ಪೊಲೀಸರು ಏನು ಆಕೆ ಏನು ಧರಿಸ್ಕೊಂಡಿದ್ದಂತಹ ಟೀ ಶರ್ಟ್ ಆಗಿರ್ಬೋದು, ಜೊತೆಗೆ ಆ ಒಂದು ಮೊಬೈಲ್ ನೆಟ್ವರ್ಕ್ ಅನ್ನ ಟ್ರೇಸ್ ಮಾಡಲಿಕ್ಕೆ ಏನು ಆಕೆಯ ಒಂದು ಮೊಬೈಲ್ ಅನ್ನ ಕೂಡ ಏನು ನಂಬರ್ ಸಿಗುತ್ತೆ, ಆ ನಂಬರ್ ಅನ್ನ ಟ್ರೇಸ್ ಮಾಡಿದಂತಹದ್ದು. ಜೊತೆಗೆ CDR ಪಡ್ಕೊಂಡು ಆ ಒಂದು ಮೊಬೈಲ್ ನೆಟ್ವರ್ಕ್ ಅತಿ ಹೆಚ್ಚು ಎಲ್ಲಿ ಯಾವ ಭಾಗದಲ್ಲಿ ಯೂಸ್ ಆಗಿದೆ ಅನ್ನುವಂಥದ್ದು, ಜೊತೆಗೆ ಕಂಪ್ನಿಗೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಆಕೆ ಡೀಟೇಲ್ಸ್ ಅನ್ನ ಪಡ್ಕೊಂಡ ನಂತರ ಆಕೆ ಎಲ್ಲಿ ವಾಸ ಮಾಡ್ತಾ ಇದ್ಲು ಅನ್ನುವಂತಹ ವಿಚಾರವನ್ನು ತಿಳ್ಕೊಂಡಂತಹ ಪೊಲೀಸರು ಸ್ಥಳಕ್ಕೆ ಹೋಗಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಈ ವೇಳೆಯಲ್ಲಿ ಬಹುತೇಕ ಗೊತ್ತಾಗತ್ತೆ ಆ ಮನೆಯಲ್ಲಿ 2 ಕೂಡ ವಾಸ ಇರ್ತಾರೆ. ಆದ್ರೆ ಅದರಲ್ಲಿ ಒಬ್ರು ಎಸ್ಕೇಪ್ ಆಗಿದ್ದಾರೆ, ಜೊತೆಗೆ ಒಂದು ಮಹಿಳೆ ಏನು ಮೃತ ಆಗಿದ್ದಾಳೆ ಅನ್ನುವಂತಹದ್ದು. ಹೀಗಾಗಿ ಅವನೇ ಸಂಶುದ್ದೀನ್ ಕೊಲೆ ಮಾಡಿದ್ದಾನೆ ಅನ್ನುವಂತಹ ಸಂಶಯ ದಟ್ಟವಾಗಿ ಪೊಲೀಸರಿಗೆ ಕಾಡುತ್ತೆ. ಅದಾದ ನಂತರ ಸಂಶುದ್ದೀನ್ ನೆಟ್ವರ್ಕ್ ಅನ್ನ ಟ್ರೇಸ್ ಮಾಡಿದಂತಹ ಸಂದರ್ಭದಲ್ಲಿ ಆತ ಒಳಿಮಾವು ಸುತ್ತಮುತ್ತ ಇರುವಂತಹದ್ದು ಪತ್ತೆ ಆಗುತ್ತೆ. ಹೀಗಾಗಿ ಆತನನ್ನ ಅರೆಸ್ಟ್ ಮಾಡಿರುವಂತಹದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.